ಕಿಶೋರ ಭಾರತ 5ನೇ ಅಧ್ಯಾಯ ಹಾಸ್ಯದ ನಗೆ ಬೆಳೆಸಿತು ಹಗೆ. ಇದರ ಮೊದಲ ಉಪಾಧ್ಯಾಯ ಇಂದ್ರಪ್ರಸ್ಥದ ವೈಭವ. ಪಾಂಡವರು ಬದುಕಿರುವಂಥದ್ದು ಮತ್ತು ದ್ರೌಪದಿಯ ಕೈ ಹಿಡಿದ ಸುದ್ದಿ ಹಸ್ತಿನಾವತಿಗೂ ತಲುಪ್ತು. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋದರು ಅಂತ ದುಃಖಪಟ್ಟಿದ್ದ ಪ್ರಜೆಗಳಿಗೆ, ಭೀಷ್ಮಾದಿ ಹಿರಿಯರಿಗೆ ಅವರ ಜೀವ ಸಹಿತ ಇರೋದನ್ನು ಕೇಳಿ ಹಿಡಿಸಲಾರದಷ್ಟು ಸಂತೋಷ ಆಯಿತು. ಧೃತರಾಷ್ಟ್ರನ ಮನಸ್ಸಿಗೆ ತುಂಬ ಕಸವಿಸಿಯಾಯಿತು. ಆದರೂ ಅದನ್ನು ತೋರ್ಗೊಡದೆ ತಾನೂ ಸಂತೋಷ ಆದಂತೆ ನಟನೆ ಮಾಡಿದ. ಹಸ್ತಿನಾವತಿಯನ್ನ ಅಂದವಾಗಿ ಅಲಂಕರಿಸಿ ಪಾಂಡವರನ್ನ ವೈಭವದಿಂದ ಸ್ವಾಗತಿಸಿ ಅಂತ ಮಂತ್ರಿಗಳಿಗೆ ಹೇಳಿದ. ವಿದುರನನ್ನ ಪಾಂಚಾಲ್ ದೇಶಕ್ಕೆ ಕಳುಹಿಸಿ ದ್ರೌಪದಿ ಸಮೇತರಾದ ಪಾಂಡವರನ್ನ ಕುಂತಿಯನ್ನ ಬರಮಾಡಿಕೊಂಡ. ಹಸ್ತಿನಾವತಿಯ ಪುರಜನರು ಪಾಂಡವರಿಗೆ ಅಭೂತಪೂರ್ವ ಸ್ವಾಗತ ನೀಡಿದರು. ಪಾಂಡವರು ಸತ್ತು ಹೋದರೆಂದು ಸಂತೋಷದಿಂದ ಮೆರೆಯುತ್ತಿದ್ದಂಥ ದುರ್ಯೋಧನನಿಗೆ ಅವರು ಜೀವ ಸಹಿತ ಮರಳಿದ್ದನ್ನು ಕಂಡು ಆಕಾಶವೇ ಕಳಚಿ ಬಿದ್ದಂತಾಯಿತು. ತಾನು ಅವರನ್ನು ನಾಶಪಡಿಸೋದಕ್ಕೆ ಪ್ರಯತ್ನ ಪಟ್ಟಾಗಲೆಲ್ಲ ಅವ್ರು ಮತ್ತಷ್ಟು ಶಕ್ತಿವಂತರಾಗಿ ಬೆಳೀತಾ ಇದ್ದಾರಲ್ಲ ಅಂತ ಕಳವಳಗೊಂಡ. ಈಗಂತೂ ಬಲಶಾಲಿಯಾದ ದೃಪದ ಅವರ ಮಾವನಾಗಿದ್ದಾನೆ. ತಿಲೋತ್ತಮಿಯಂಥ ರೂಪಸಿ ದ್ರೌಪದಿಯವರ ಮಡದಿಯಾಗಿದ್ದಾಳೆ. ಅರ್ಜುನ ಚಾಕ್ಷುಷಿ ಮೊದಲಾದ ವಿದ್ಯೆಗಳನ್ನು ಕಲ್ತಿದ್ದಾನೆ. ಭೀಮ ಹಿಡಿಂಬ ಬಕಾಸುರನ ಕೊಂದಿದ್ದಾನೆ. ಅಬ್ಬಬ್ಬಾ, ಒಂದೊಂದನ್ನು ನೆನೆಸ್ಕೊಂಡಂತೆ ದುರ್ಯೋಧನ ತಲೆ ಬಿಸಿಯಾಯಿತು. ದುಶ್ಯಾಸನ ಕರ್ಣರನ್ನು ಕರೆಸಿಕೊಂಡು ತನ್ನ ಅಳಲನ್ನು ಅವರ ಮುಂದೆ ಹೇಳಿಕೊಂಡ. ಮೂರೂ ಸೇರಿಕೊಂಡು ಪಾಂಡವರನ್ನು ನಾಶ ಮಾಡೋದು ಹೇಗೆ ಅಂತ ಚಿಂತೆ ಮಾಡತೊಡಗಿದರು. ಅದೇ ಸಮಯದಲ್ಲಿ ಭೀಷ್ಮ, ದ್ರೋಣ, ವಿದುರರು ಧೃತರಾಷ್ಟ್ರರನ್ನು ಭೇಟಿ ಮಾಡಿದರು. ಅವರೆಲ್ಲರಿಗೂ ಕೌರವ ಪಾಂಡವರ ನಡುವಿನ ವೈಮನಸ್ಯ ವಿಪರೀತಕ್ಕೆ ಹೋಗಿದೆ ಎನ್ನುವುದು ಮನವರಿಕೆ ಆಗಿತ್ತು. ಪಾಂಡವರು ಹಸ್ತಿನಾವತಿಯಲ್ಲಿ ಇರೋದು ಕ್ಷೇಮಕರವಲ್ಲ ಅಂತ ಅವರು ಆಲೋಚನೆ ಮಾಡಿದರು. ಧೃತರಾಷ್ಟ್ರನ ಕುರಿತು ಹೇಳಿದರು, ಮಹಾರಾಜ, ನಿನಗೆ ತಿಳಿದ ಹಾಗೆ ನಿನ್ನ ಮಕ್ಕಳಿಗೂ ಅದರಲ್ಲೂ ದುರ್ಯೋಧನನಿಗೂ ಪಾಂಡವರಿಗೂ ಪರಸ್ಪರ ಹೊಂದಾಣಿಕೆ ಆಗ್ತಾ ಇಲ್ಲ. ನಿನ್ನ ಮಗ ಪಾಂಡವರೊಡನೆ ಹಗೆತನ ಸಾಧಿಸ್ತಾ ಇದ್ದಾನೆ. ಕೌರವ ಪಾಂಡವರು ಒಂದೇ ಕಡೆಗಿದ್ರೆ ಅವರ ದ್ವೇಷ ಉಲ್ಬಣ ಆಗಿ ಮುಂದೆ ಅದು ಯಾವ ಸ್ವರೂಪವನ್ನು ತಾಳ್ತದೋ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಈಗಲೇ ನಿನ್ನ ರಾಜ್ಯವನ್ನು 2 ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಪಾಂಡವರಿಗೆ ಕೊಟ್ಟುಬಿಡು. ಅವ್ರ ರಾಜ್ಯ ಬಾಳಿಕೊಂಡು ಪ್ರತ್ಯೇಕವಾಗಿರಲಿ ಎಂದರು. ಧೃತರಾಷ್ಟ್ರನಿಗೆ ಈ ಸಲಹೆ ಸ್ವಲ್ಪವೂ ಹಿಡಿಸಲಿಲ್ಲ. ಇಡೀ ಕುರುರಾಜ್ಯವನ್ನು ತನ್ನ ಮಗ ದುರ್ಯೋಧನನಿಗೆ ದಕ್ಕಿಸ್ಕೊಳ್ಬೇಕು ಅನ್ನುವಂಥ ದುರಾಸೆ ಒಂದು. ಆದರೆ ಹಿರಿಯನಾದಂಥ ಭೀಷ್ಮನ ಸಲಹೆಯನ್ನು ತಿರಸ್ಕಾರ ಮಾಡೋ ಧೈರ್ಯ ಅವನಿಗಿರಲಿಲ್ಲ. ಆದ್ದರಿಂದ ಮನಸ್ಸಿನಿಂದ ಅದಕ್ಕೆ ಸಮ್ಮತಿ ಕೊಟ್ಟ. ಅವನು ಯುಧಿಷ್ಠಿರನ್ನು ಕರೆದು, ಪಾಂಡುಪುತ್ರ, ಹಿರಿಯರ ಸಲಹೆಯಂತೆ ನಾನು ರಾಜ್ಯವನ್ನು 2 ಭಾಗ ಮಾಡ್ತಾ ಇದ್ದೇನೆ. ಒಂದು ಖಾಂಡವ ಪ್ರಸ್ಥ, ಇನ್ನೊಂದು ಹಸ್ತಿನಾವತಿ. ಇನ್ನು ಮುಂದೆ ನೀವು ಖಾಂಡವ ಪ್ರಸ್ಥಕ್ಕೆ ಹೋಗಿ ಅಲ್ಲಿ ರಾಜ್ಯಭಾರ ನೋಡ್ಕೊಳ್ಳಿ. ನಾವುಗಳು ಹಸ್ತಿನಾವತಿಯಲ್ಲೇ ಇರುತ್ತೇವೆ. ನನ್ನ ಮಕ್ಕಳು ಕೌರವರು ಮತ್ತು ನಿಮ್ಮ ಮಧ್ಯೆ ಇನ್ನು ಯಾವ ವೈಮನಸ್ಯವೂ ಉಂಟಾಗದಿರಲಿ ಅಂತ ಹೇಳಿದ. ವರ್ಣಾವತಕ್ಕೆ ಹೋಗೋದಕ್ಕಿಂತ ಮುಂಚೆ ಯುಧಿಷ್ಠಿರ ಇಡೀ ಕುರುರಾಜ್ಯಕ್ಕೆ ರಾಜನಾಗಿದ್ದ. ಅಲ್ಲದೆ ಅವನ ತಮ್ಮಂದಿರು ತಮ್ಮ ಪರಾಕ್ರಮದಿಂದ ಅನೇಕ ರಾಜ್ಯಗಳನ್ನು ಗೆದ್ದು ವಶಪಡಿಸಿಕೊಂಡು ಕುರುರಾಜ್ಯವನ್ನು ವಿಸ್ತಾರ ಮಾಡಿದರು. ಆದರೆ ಈಗ ಧೃತರಾಷ್ಟ್ರ ಅವರು ಕೊಡುತ್ತಿದ್ದದ್ದು ಖಾಂಡವ ಪ್ರಸ್ಥ ಅನ್ನುವಂಥ ಸಣ್ಣ ಭಾಗ ಮಾತ್ರ. ಆದ್ರೆ ಯುಧಿಷ್ಠಿರ ಬೇಸರಗೊಳ್ಳಿಲ್ಲ. ವಿನಯದಿಂದ ಹಾಗೆ ಆಗಲಿ ದೊಡ್ಡಪ್ಪ ಅಂತ ಹೇಳಿ ಧೃತರಾಷ್ಟ್ರನ ಸಲಹೆಗೆ ಒಪ್ಪಿಕೊಂಡ. ಆ ನಂತರ ಪಾಂಡವರು ಖಾಂಡವ ಪ್ರಸ್ಥಕ್ಕೆ ಹೋದರು. ತಮ್ಮ ರಾಜಧಾನಿಗಾಗಿ ಒಂದು ದೊಡ್ಡ ಪಟ್ಟಣ ಕಟ್ಟಿಸಿದ್ರು. ಇಂದ್ರನ ಅಮರಾವತಿ ಅಂತಿದ್ದಂಥ ನಗರ ಇಂದ್ರಪ್ರಸ್ಥ ಅಂತ ಪ್ರಖ್ಯಾತ ಆಯಿತು. ತಮ್ಮಂದಿರೊಡಗೂಡಿ ಯುಧಿಷ್ಠಿರ ಧರ್ಮದಿಂದ ರಾಜ್ಯ ಆಳತೊಡಗಿದ. ಕಾಲಕ್ರಮದಲ್ಲಿ ಪಾಂಡವರು ದ್ರೌಪದಿಯಿಂದ ಒಬ್ಬೊಬ್ಬ ಮಗನನ್ನು ಪಡೆದರು. ಯುಧಿಷ್ಠಿರನ ಮಗ ಪ್ರತಿವಿಂಧ್ಯ. ಇವನು ಶತ್ರುಗಳ ಬಾಣಗಳನ್ನು ವಿಂಧ್ಯ ಪರ್ವತದಂತೆ ತಡೆಗಟ್ಟಲಿ ಎಂಬ ಉದ್ದೇಶದಿಂದ ಆ ಹೆಸರು. ಭೀಮ ಸೋಮಯಾಗವನ್ನು ಮಾಡಿದ ನಂತರ ಅವನಿಗೊಬ್ಬ ಮಗ ಹುಟ್ಟಿದ. ಅದಕ್ಕಾಗಿ ಮಗುವನ್ನು ಸೋಮಸುತ ಅಂತ ಕರೆದರು. ಮಹಾಕಾರ್ಯಗಳನ್ನು ಸಾಧಿಸಿದ ಅರ್ಜುನನಿಗೆ ಹುಟ್ಟಿದ ಮಗನನ್ನ ಶ್ರುತಕರ್ಮ ಅಂತ ಹೆಸರಿಸಿದರು. ನಕುಲ ಸಹದೇವರ ಮಕ್ಕಳು ಕ್ರಮವಾಗಿ ಶತಾನೀಕ ಮತ್ತು ಶ್ರುತಸೇನ. ಈ 5 ಜನರೇ ಉಪಪಾಂಡವರು ಅಂತ ಹೆಸರಾದರು. ಒಮ್ಮೆ ಅರ್ಜುನ ತೀರ್ಥಯಾತ್ರೆಗೆ ಅಂತ ಹೊರಟ. ಅವನು ಮೊದಲು ಉತ್ತರ ದಿಕ್ಕಿನಲ್ಲಿ ಪ್ರಯಾಣ ಮಾಡುತ್ತಾ ಹರಿದ್ವಾರಕ್ಕೆ ಬಂದ. ಗಂಗಾ ನದಿಯ ತೀರದಲ್ಲಿದ್ದಂಥ ಉಲೂಪಿ ಎಂಬ ನಾಗರಾಜಕುಮಾರಿ ಅವನನ್ನು ಆಕರ್ಷಿಸಿದ್ಲು.
ಅರ್ಜುನ ಅವಳ ಹಿರಿಯರ ಕೋರಿಕೆಯಂತೆ ಉಲುಪಿಯನ್ನು ಮದುವೆಯಾಗಿ ಅಲ್ಲೇ ಸ್ವಲ್ಪ ದಿವಸ ಕಳೆದ. ಕೆಲವು ಕಾಲದ ನಂತರ ಅರ್ಜುನ ಪೂರ್ವ ದಿಕ್ಕಿನಲ್ಲಿ ಪ್ರಯಾಣ ಮಾಡಿದ. ಉಲುಪಿ ಮಾತ್ರ ನಾಗಲೋಕದಲ್ಲೇ ಉಳ್ಕೊಂಡ್ಳು. ಅರ್ಜುನ ಮಣಿಪುರಕ್ಕೆ ಬಂದ. ಮಣಿಪುರದ ರಾಜಕುಮಾರಿ ಚಿತ್ರಾಂಗದೆ. ಅವಳು ಅರ್ಜುನನ ಕಂಡು ಮೋಹಗೊಂಡ್ಳು. ಅರ್ಜುನನ ವೀರ ರಾಜಕುಮಾರಿ ಚಿತ್ರಾಂಗದೆಯ ಪರಾಕ್ರಮದಿಂದ ಆಕರ್ಷಿತನಾದ. ಅರ್ಜುನ ಚಿತ್ರಾಂಗದೆಯರ ವಿವಾಹ ವೈಭವದಿಂದ ನೆರವೇರಿತು. ಅವರ ಮಗನೇ ಪ್ರಸಿದ್ಧನಾದಂಥ ಬಭ್ರುವಾಹನ. ಅರ್ಜುನ ಅಲ್ಲಿಂದ ಯಾತ್ರೆಯನ್ನು ಮುಂದುವರೆಸಿದ. ಮಣಿಪುರದ ಪದ್ಧತಿಯಂತೆ ಚಿತ್ರಾಂಗದೆ ಮಗನೊಡನೆ ತವರೂರಲ್ಲೇ ಉಳಿದ್ಲು. ಅರ್ಜುನ ಮುಂದೆ ಪಶ್ಚಿಮಕ್ಕೆ ಪ್ರಯಾಣ ಮಾಡಿ ತನ್ನ ಪ್ರಿಯಮಿತ್ರನಾದಂಥ ಕೃಷ್ಣನ ಸ್ಥಳವಾದಂಥ ದ್ವಾರಕೆಗೆ ಬಂದ. ದ್ವಾರಕೆಯ ಜನ ಅರ್ಜುನನ ಸಂಭ್ರಮದಿಂದ ಬರಮಾಡಿಕೊಂಡ್ರು. ಕೃಷ್ಣನಿಗಂತೂ ತನ್ನ ಸೋದರತೆ ಮಗನನ್ನು ಕಂಡು ತುಂಬ ಹಿಗ್ಗುಂಟಾಯಿತು. ಅರ್ಜುನ ಕೃಷ್ಣ ಇಬ್ಬರೂ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಹೀಗಾಗಿ ಚಿಕ್ಕಂದಿನಿಂದಲೂ ಅವರಲ್ಲಿ ಪರಸ್ಪರ ಆತ್ಮೀಯತೆ ಹೆಚ್ಚು. ದ್ವಾರಕೆಯಲ್ಲಿಬ್ಬರೂ ಸಂತೋಷದಿಂದ ಅನೇಕ ದಿನಗಳನ್ನು ಕಳೆದರು. ಬಲರಾಮಕೃಷ್ಣರ ತಂಗಿ ಸುಭದ್ರೆ ಅತ್ಯಂತ ಲಾವಣ್ಯವತಿ. ಆಕೆ ಅವಳನ್ನು ಯಾವುದಾದರೂ ದೊಡ್ಡ ದೇಶದ ರಾಜಕುಮಾರನಿಗೆ ಮೊಟ್ಟು ಮದುವೆ ಮಾಡಬೇಕು ಅಂತ ಬಲರಾಮ ಯೋಚನೆ ಮಾಡಿದ್ದ. ಅವನ ಮನಸ್ಸಿನಲ್ಲಿ ದುರ್ಯೋಧನನ ಮಗನಿಗೆ ಸುಭದ್ರೆಯನ್ನು ಕೊಡಬೇಕು ಎಂಬ ಅಪೇಕ್ಷೆ ಉಂಟಾಗಿತ್ತು. ಬಲರಾಮ ಮತ್ತು ಕೃಷ್ಣರು ಬೇರೆ ಎಲ್ಲ ವಿಷಯಗಳು ತುಂಬ ಹೊಂದಾಣಿಕೆಯಿಂದಿದ್ರು. ಆದರೆ ಪಾಂಡವರ ವಿಷಯದಲ್ಲಿ ಮಾತ್ರ ಅವರಲ್ಲಿ ಅಭಿಪ್ರಾಯ ಭೇದ ಇತ್ತು. ಕೃಷ್ಣ ಯಾವಾಗಲೂ ಪಾಂಡವರ ಪಕ್ಷಪಾತಿ ಎನ್ನುವುದು ಬಲರಾಮನ ಆರೋಪ. ಅವನು ಕೌರವರ ಬಗ್ಗೆ ಹೆಚ್ಚು ಅಭಿಮಾನವನ್ನು ತಾಳೆದಂಥವನು. ಭೀಮ ಮತ್ತು ದುರ್ಯೋಧನ ಇಬ್ಬರೂ ಅವನಲ್ಲೇ ಗದಾಯುದ್ಧವನ್ನು ಕಲ್ತಿದ್ರು. ಇಬ್ಬರೂ ಉತ್ತಮ ಯುದ್ಧಪಟುಗಳೇ. ಆದರೂ ಸಹ ಬಲರಾಮನಿಗೆ ಭೀಮನಿಗಿಂತ ದುರ್ಯೋಧನನ ಮೇಲೆ ಹೆಚ್ಚು ಮಮಕಾರ. ಕೃಷ್ಣ ಆಗಾಗ ಬಲರಾಮನನ್ನು ಕುರಿತು, ಅಣ್ಣ, ನಾವು ಬೆಂಬಲಿಸಬೇಕಾದದ್ದು ವ್ಯಕ್ತಿಗಳನ್ನಲ್ಲ, ಅವರು ಪಾಂಡವರೋ ಕೌರವರೋ ಎಂಬುದು ಮುಖ್ಯವಲ್ಲ. ನಾವು ಸಮರ್ಥಿಸಬೇಕಾದದ್ದು ಧರ್ಮವನ್ನ. ಕೌರವರು ಪಾಂಡವರು ಇಬ್ಬರೂ ನಮಗೆ ಸಂಬಂಧಿಗಳೇ. ಆದರೆ ಕೌರವರು ಅಧರ್ಮದಿಂದ ನಡ್ಕೊಳ್ತಿದ್ದಾರೆ. ಪಾಂಡವರು ಯಾವಾಗಲೂ ಧರ್ಮದ ಹಾದಿಯನ್ನು ಬಿಟ್ಟವರಲ್ಲ. ಆದ್ದರಿಂದ ನಾವು ಪಾಂಡವರನ್ನು ಬೆಂಬಲಿಸೋದೇ ಸರಿ ಅಂತ ಇದ್ದ. ಆದರೆ ಬಲರಾಮನಿಗೆ ಈ ರೀತಿಯ ವಿಚಾರಣಾ ಸರಣಿ ಹಿಡಿಸ್ತಾ ಇರಲಿಲ್ಲ. ಪಾಂಡವರದು ಒಂದು ಸಣ್ಣ ರಾಜ್ಯ, ಆದರೆ ಕೌರವರ ಕುರು ರಾಜ್ಯ ಎಷ್ಟು ದೊಡ್ಡದು. ಆದ್ದರಿಂದ ನಾವು ಕೌರವರನ್ನೇ ಬೆಂಬಲಿಸಬೇಕು ಎನ್ನುವುದು ಬಲರಾಮನ ಅಭಿಪ್ರಾಯ. ಪಾಂಡವರಿಗೆ ಅನ್ಯಾಯವಾಗಿದೆ. ನಿಜವಾಗಿಯೂ ಇಡೀ ಕುರುರಾಜ್ಯವೇ ಅವರಿಗೆ ಸೇರಬೇಕಾಗಿತ್ತು ಎಂಬ ಕೃಷ್ಣನ ವಾದವನ್ನು ಆತ ಒಪ್ತಾ ಇರಲಿಲ್ಲ. ಒಂದು ರೀತಿಯಲ್ಲಿ ಅವನು ಪಾಂಡವರ ಬಗ್ಗೆ ಪೂರ್ವಾಗ್ರಹವನ್ನು ಬೆಳೆಸಿಕೊಂಡು ಬಂದವನು. ಹೀಗಿರುವಾಗ ಬಲರಾಮ ತನ್ನ ತಂಗಿ ಸುಭದ್ರೆಯನ್ನ ದುರ್ಯೋಧನನ ಮಗನಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೆ ಕೃಷ್ಣನಿಗೆ ಮಾತ್ರ ಇದು ಸರಿ ಕಾಣಿಸ್ಲಿಲ್ಲ. ತನ್ನ ಪ್ರೀತಿ ಪಾತ್ರರ ತಂಗಿಗೆ ಏನಿಷ್ಟವೋ ಅದೇ ರೀತಿ ನಡ್ಕೊಳ್ಬೇಕು ಅನ್ನೋದು ಅವನ ಅಭಿಮತ. ಅರ್ಜುನ ದ್ವಾರಕೆಯಲ್ಲಿದ್ದಾಗ ರೈವತಕ ಪರ್ವತದಲ್ಲಿ ಒಂದು ದೊಡ್ಡ ಉತ್ಸವ ನಡೀತು. ಅರ್ಜುನನು ಅಲ್ಲಿ ಹೋಗಿದ್ದ. ಅಲ್ಲಿ ಮೊದಲ ಬಾರಿಗೆ ಸುಭದ್ರೆಯನ್ನು ಕಂಡ. ಅಪ್ರತಿಮ ಸುಂದರಿಯಾದ ಅವಳನ್ನು ಕಂಡ ಅರ್ಜುನ ಮೋಹಗೊಂಡ. ಸುಭದ್ರೆಯ ಸಹಿತ ಅರ್ಜುನಲ್ಲಿ ಅನುರಕ್ತಳಾದಳು. ಕೃಷ್ಣನಿಗೆ ವಿಷಯ ತಿಳಿತು. ತನ್ನ ತಂಗಿ ತನ್ನ ಆತ್ಮೀಯ ಮಿತ್ರನನ್ನು ಮೋಹಿಸಿರುವಂಥ ಸಂಗತಿ ಅವನು ತುಂಬ ಸಂತೋಷ ಉಂಟು ಮಾಡ್ತು. ಆದರೆ ಬಲರಾಮ ಇದಕ್ಕೆ ಒಪ್ಪೋದಿಲ್ಲ ಅಂತ ಅವನಿಗೆ ತೋರ್ತು. ಆದ್ದರಿಂದ ಅವನು ಅರ್ಜುನನ್ನು ಕುರಿತು, ಅರ್ಜುನ, ನೀನು ಸುಭದ್ರೆ ಈಗಲೇ ಇಂದ್ರಪ್ರಸ್ಥಕ್ಕೆ ಹೊರಟುಬಿಡಿ. ಬಲರಾಮನಿಗೆ ಇದರಿಂದ ಕೋಪ ಬರೋದು ಖಂಡಿತ, ಆದ ನಾನು ಅವನು ಸಮಾಧಾನ ಪಡಿಸ್ತೇನೆ ಅಂದ. ಅರ್ಜುನ ಸುಭದ್ರೆಯರು ಇದಕ್ಕೆ ಒಪ್ಪಿದ್ರು. ಯಾರಿಗೂ ತಿಳಿಯದ ಹಾಗೆ ಅವರು ಇಂದ್ರಪ್ರಸ್ಥಕ್ಕೆ ಹೊರಟುಬಿಟ್ರು. ಅರ್ಜುನ ತನ್ನ ತಂಗಿ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋದ ಅಂತ ಭಾವಿಸಿ ಬಲರಾಮ ಕೋಪೋದ್ರಿಕ್ತನಾದ. ಅವನು ದೊಡ್ಡ ಸೈನ್ಯದೊಂದಿಗೆ ಅರ್ಜುನನ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧನಾದ. ಆಗ ಕೃಷ್ಣ, ಅಣ್ಣ, ಇದೇ ನೀನು ಮಾಡ್ತಿರುವಂಥ ಕೆಲಸ. ಅರ್ಜುನ ಸುಭದ್ರೆಯನ್ನ ಬಲಾತ್ಕಾರವಾಗಿ ಕರ್ಕೊಂಡು ಹೋಗಿಲ್ಲ. ಸುಭದ್ರೆ ಸ್ವಂತ ಇಚ್ಛೆಯಿಂದ ಅವನನ್ನು ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ. ರಾಜಕುಮಾರಿಯಾದಂಥ ಅವಳು ಸ್ವಯಂವರ ಪದ್ಧತಿಯಂತೆ ತನಗಿಚ್ಛೆ ಬಂದವನನ್ನು ಆಯ್ದುಕೊಳ್ಳೋ ಅಧಿಕಾರ ಹೊಂದಿದ್ದಾಳೆ. ಹೀಗಾಗಿ ಅರ್ಜುನಿಂದ ಯಾವುದೇ ರೀತಿ ಅಧರ್ಮ ಕಾರ್ಯ ನಡೆದಿಲ್ಲ. ಹಾಗೆ ನೋಡಿದರೆ ನೀನೇ ಸುಭದ್ರೆಯ ಮನಸ್ಸನ್ನು ತಿಳಿದುಕೊಳ್ಳದೆ ದುರ್ಯೋಧನನ ಮಗನನ್ನು ವರನ್ನಾಗಿ ನಿಶ್ಚಯ ಮಾಡಿದೆ. ಇದು ದುಡುಕಿನ ಕಾರ್ಯ ಅಂದ. ಬಲರಾಮನಿಗೆ ಕೃಷ್ಣನ ಮಾತಿಗೆ ಎದುರಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅವನು ಸಮಾಧಾನ ತಂದುಕೊಂಡ. ಅರ್ಜುನ ಸುಭದ್ರೆಯರನ್ನ ದ್ವಾರಕ್ಕೆ ಕರೆತಂದು ವೈಭವದಿಂದ ವಿವಾಹವನ್ನು ನಡೆಸಿದ.
ಕಾಲಕ್ರಮದಲ್ಲಿ ಸುಭದ್ರೆ ಒಂದು ಗಂಡು ಮಗುವಿಗೆ ಜನ್ಮ ಇತ್ಲು. ಇವನೇ ಪಾಂಡುವಂಶ ದೀಪಕನಾದಂಥ ಪರಾಕ್ರಮಶಾಲಿ ಅಭಿಮನ್ಯು. ಆ ಸಮಯದಲ್ಲಿ ಶ್ವೇತಕಿ ಎಂಬ ರಾಜ ಒಂದು ಮಹಾಯಾಗವನ್ನು ಮಾಡಿದ. 12 ವರ್ಷಗಳು ನಡೆದಂಥ ಆ ದೀರ್ಘಕಾಲದ ಯಜ್ಞದಲ್ಲಿ ಅಗ್ನಿದೇವ ಒಂದೇ ಸಮಾಸ ಹವಿಸ್ಸನ್ನು ಸ್ವೀಕಾರ ಮಾಡಿದ. ಇದರಿಂದ ಅವನಿಗೆ ಅಜೀರ್ಣ ಆಯಿತು. ಒಂದು ರೀತಿ ಜಡತ್ವ ಉಂಟಾಯಿತು. ಅವನ ಪ್ರಕಾಶ ಕಡಿಮೆ ಆಯಿತು. ಇತರ ಯಜ್ಞಗಳಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡೋದು ಅಸಾಧ್ಯವಾಯಿತು. ಆಗ ಬ್ರಹ್ಮನನ್ನು ಕುರಿತು, ನೀನು ಖಾಂಡವನ್ನು ಧನಿಸು, ನಿನಗೆ ಅಲ್ಲಿರುವ ಔಷಧ ಮೂಲಿಕೆಗಳು, ಪ್ರಾಣಿಗಳ ಮೇಧಸ್ಸು ನಿನ್ನ ಹೊಟ್ಟೆಯಲ್ಲಿ ಸೇರಿ ಗುಣ ಆಗ್ತದೆ, ನಿನ್ನ ತೇಜಸ್ಸು ಮೊದಲಿನಂತೆ ಆಗ್ತದೆ, ನೀನು ಯಜ್ಞ ಯಾಗಾದಿಗಳಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಬ್ರಹ್ಮ ಹೇಳಿದ. ಬ್ರಹ್ಮನ ಆದೇಶದಂತೆ ಅಗ್ನಿ ಖಾಂಡವನವನ್ನು ದಹಿಸೋದಕ್ಕೆ ನಿಶ್ಚಯ ಮಾಡಿಕೊಂಡ. ಆದರೆ ತಾನು ಆ ಕಾಡನ್ನು ಸುಡುವಾಗ ಅಲ್ಲಿರುವ ಪ್ರಾಣಿಗಳು ತಪ್ಪಿಸ್ಕೊಂಡು ಹೋಗದಂತೆ ಯಾರಾದರೂ ತಡಿಬೇಕಲ್ಲ. ಅದಕ್ಕಾಗಿ ಅವನು ಅರ್ಜುನನ ಬಳಿಗೆ ಬಂದ. ತನ್ನ ಪರಿಚಯ ಮಾಡಿಕೊಂಡು ತಾನು ಖಾಂಡವನ್ನು ದಹಿಸೋದಕ್ಕೆ ಬಂದಿರುವಂಥ ವಿಷಯವನ್ನು ತಿಳಿಸಿದ. ಆ ವನದಲ್ಲಿರುವಂಥ ಪ್ರಾಣಿಗಳು ಹೊರಗೆ ಹೋಗದಂತೆ ತಡೆದು ತನಗೆ ಸಹಾಯ ಮಾಡಬೇಕು ಅಂತ ಕೋರಿದ. ಜೊತೆಗೆ ಇನ್ನೊಂದು ಮಾತು ಸೇರಿಸಿದ. ಅರ್ಜುನ, ಆ ವನದೊಳಗೆ ತಕ್ಷಕನ ಮಗ ಅಶ್ವಸೇನ ವಾಸಿಸ್ತಾ ಇದ್ದಾನೆ. ತಕ್ಷಕ ಇಂದ್ರನ ಗೆಳೆಯ. ತನ್ನ ಸ್ನೇಹಿತನ ಮಗನನ್ನು ರಕ್ಷಿಸೋಕೋಸ್ಕರ ಇಂದ್ರ ಮಳೆ ಕರೆದು ಇಡೀ ಖಾಂಡವನ ದಹನಕ್ಕೆ ಅಡ್ಡಿಪಡಿಸಬಹುದು. ಹಾಗಾದಲ್ಲಿ ನೀನು ಮಳೆಯನ್ನು ತಡೆಗಟ್ಟಿ ಖಾಂಡವನ ದಹನ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂಡ. ಅರ್ಜುನನಿಗೆ ಏನು ಉತ್ತರ ಕೊಡಬೇಕು ತಿಳಿಲಿಲ್ಲ. ಯಾಕೆಂದ್ರೆ ಅರ್ಜುನ ಇಂದ್ರನ ಅಂಶದಿಂದ ಜನಿಸಿದವನು. ಖಾಂಡವನ ದಹನಕ್ಕೆ ಸಹಾಯ ಮಾಡಿದರೆ ಇಂದ್ರನನ್ನು ಎದುರಿಸಬೇಕಾಗ್ತದೆ. ಇದು ಸರಿಯೇ ಎಂಬ ಚಿಂತೆ ಅವನನ್ನು ಕಾಡ್ತು. ಆ ಸಂದರ್ಭದಲ್ಲಿ ಕೃಷ್ಣನು ಇಂದ್ರಪ್ರಸ್ಥದಲ್ಲೇ ಇದ್ದ. ಅರ್ಜುನ ತನ್ನ ಸಂದಿಗ್ಧವನ್ನು ಅವನ ಬಳಿ ಹೇಳ್ಕೊಂಡ. ಕೃಷ್ಣ, ಅರ್ಜುನ, ಖಾಂಡವನ ದಹಿಸುವಂತೆ ಅಗ್ನಿಗೆ ಸಾಕ್ಷಾತ್ ಬ್ರಹ್ಮನಿಂದಲೇ ಆದೇಶ ಆಗಿದೆ. ಆದ್ದರಿಂದ ನೀನು ಅಗ್ನಿಗೆ ನೆರವಾಗೋದ್ರಲ್ಲಿ ಏನೂ ತಪ್ಪಿಲ್ಲ. ನೀನು ಒಪ್ಪಿಕೋ, ಮುಂದೆ ಅದರಿಂದ ನಿಮಗೆ ಅನುಕೂಲ ಆಗ್ತದೆ ಎಂದ. ಅರ್ಜುನ ಅಗ್ನಿಗೆ ಸಹಾಯ ಮಾಡೋದಕ್ಕೆ ಒಪ್ಪಿದ. ಅಗ್ನಿ ಸಂತೋಷಗೊಂಡು ಅರ್ಜುನನಿಗೆ ಗಾಂಡೀವ ಎಂಬ ಮಹಾಧನಸ್ಸನ್ನ, ಎಷ್ಟೇ ಬಾಣಗಳನ್ನು ತೆಗೆದರೂ ಮುಗಿಲಾರದಂಥ ಅಕ್ಷಯವಾದ ತುಣೀರವನ್ನ, ಅಂದ್ರೆ ಬತ್ತಳಿಕೆಯನ್ನ, ಕಪಿಧ್ವಜವನ್ನು ಹೊಂದಿದಂಥ ಒಂದು ಮಹಾರಥವನ್ನು ಕೊಟ್ಟ. ಆ ಗಾಂಡೀವ ಧನುಸ್ಸಿನ ಮಹಿಮೆ ಅಪಾರವಾದದ್ದು. ಅನೇಕ ವರ್ಷಗಳಿಂದ ಅದು ದೇವ, ದಾನವ, ಗಂಧರ್ವರಿಂದ ಪೂಜೆ ಮಾಡಲ್ಪಟ್ಟದ್ದು. ಮಹಾವೀರ್ಯವುಳ್ಳ ಧನುಸ್ಸು. ಆ ಧನುಸ್ಸನ್ನು ಬೇರೆ ಯಾವ ಶಸ್ತ್ರಗಳಿಂದಲೂ ಕತ್ತರಿಸಲು ಸಾಧ್ಯ ಆಗ್ತಿರಲಿಲ್ಲ. ಶತ್ರು ಸೈನ್ಯವನ್ನು ಕ್ಷಣಮಾತ್ರದಲ್ಲಿ ಪರಾಭವಗೊಳಿಸುವಂಥ ಶಕ್ತಿ ಆ ಧನುಸ್ಸಿಗಿತ್ತು. ಅರ್ಜುನನ ಮನವೊಲಿಸಿದ ಕೃಷ್ಣನಿಗೆ ತನ್ನ ಕೃತಜ್ಞತೆಯ ಕುರುಹಾಗಿ ಅಗ್ನಿ ಸುದರ್ಶನ ಎಂಬ ಚಕ್ರಾಯುಧವನ್ನು ಕೊಟ್ಟ. ಆ ಚಕ್ರ ಯಾರ ಮೇಲೆ ಪ್ರಯೋಗಿಸಲ್ಪಡುತ್ತಿತ್ತೋ ಅವರನ್ನು ಬಲಿ ತೆಗೆದುಕೊಂಡು ಮತ್ತೆ ಪ್ರಯೋಗ ಮಾಡಿದವನ ಬಳಿಗೆ ಹಿಂತಿರುಗುವಂಥ ಸಾಮರ್ಥ್ಯವನ್ನು ಪಡೆದಿತ್ತು. ಹಾಗೆಯೇ ಅಗ್ನಿ ಕೃಷ್ಣನಿಗೆ ಕೌಮೋದಕಿ ಎಂಬ ಗದೆಯನ್ನು ಕೊಟ್ಟ. ಅಗ್ನಿಯೊಡನೆ ಕೃಷ್ಣಾರ್ಜುನರು ಖಾಂಡವದ ವನದ ಬಳಿಗೆ ಬಂದರು. ಅಗ್ನಿ ಬೆಂಕಿ ರೂಪವನ್ನು ತಾಳಿ ಬಹಳ ರಭಸದಿಂದ ಖಾಂಡವನವನ್ನು ಆವರಿಸಿಕೊಂಡ. ತನ್ನ ಮಹಾಜ್ವಾಲೆಗಳಿಂದ ಆ ವನವನ್ನು ಭಸ್ಮ ಮಾಡತೊಡಗಿದ. ಸೂರ್ಯನಷ್ಟೇ ಪ್ರಕಾಶದಿಂದ ಪ್ರಜ್ವಲಿಸಿದ. ತನ್ನ ಮಿತ್ರ ತಕ್ಷಕನ ಕೋರಿಕೆಯಂತೆ ಇಂದ್ರ ಖಾಂಡವ ವನವನ್ನು ರಕ್ಷಿಸಬೇಕು ಅಂತ ಹೇಳಿ ಆಕಾಶದಲ್ಲಿ ಮೋಡಗಳನ್ನು ಮೂಡಿಸಿ ಮಳೆ ಕರೆದ. ಆದರೆ ಅರ್ಜುನ ಖಾಂಡವ ವನದ ಮೇಲೆ ಬಾಣಗಳ ಚಪ್ಪರವನ್ನೇ ಕಟ್ಟಿಬಿಟ್ಟ. ಒಂದು ಹನಿ ಮಳೆಯೂ ಆ ವನದೊಳಗೆ ಬೀಳದಂತೆ ತಡೆದ. ಅಗ್ನಿ ಖಾಂಡವನವನ್ನು ಸಂಪೂರ್ಣವಾಗಿ ಭಸ್ಮ ಮಾಡಿದ. ತಕ್ಷಕನ ಮಗನಾದ ಅಶ್ವಸೇನ, ರಾಕ್ಷಸ ಶಿಲ್ಪಿಯಾದ ಮಯ ಮತ್ತು 4 ಸಾರಂಗ ಪಕ್ಷಿಗಳು ಮಾತ್ರ ಯಜ್ಞೇಶ್ವರಿಗೆ ಬಲಿಯಾಗಲಿಲ್ಲ. ಇಂದ್ರ ಅಶ್ವಸೇನನನ್ನ, ಅರ್ಜುನನ್ನು, ಮಯನನ್ನ, ಸ್ವತಃ ಅಗ್ನಿಯೇ ಸಾರಂಗ ಪಕ್ಷಿಯನ್ನು ರಕ್ಷಿಸಿದರು. ಖಾಂಡವನ್ನು ದಹಿಸಿದ ನಂತರ ಅಗ್ನಿ ಮೊದಲಿನ ಪ್ರಕಾಶವನ್ನ, ತೇಜಸ್ಸನ್ನು ಪಡೆದ. ಕೃಷ್ಣಾರ್ಜುನರಿಗೆ ತನ್ನ ಕೃತಜ್ಞತೆಗಳನ್ನು ಅರ್ಪಿಸಿ ಯಜ್ಞಯಾಗಗಳಲ್ಲಿ ಹವಿಸ್ಸನ್ನು ಪಡೆಯೋದಕ್ಕೆ ಅಲ್ಲಿಂದ ತೆರಳಿದ. ತನ್ನನ್ನು ಅಗ್ನಿಯಿಂದ ದಹನದಿಂದ ರಕ್ಷಿಸಿ ಉಪಕಾರ ಮಾಡಿದಂಥ ಅರ್ಜುನನಿಗೆ ಮಯ ತನ್ನ ಉಡುಗೊರೆಯಾಗಿ ದೇವದತ್ತ ಅನ್ನುವಂಥ ಶಂಖವನ್ನು ಕೊಟ್ಟ. ಪಾಂಡವರಿಗಾಗಿ ಒಂದು ಸಭಾಭವನವನ್ನು ನಿರ್ಮಿಸಿಕೊಟ್ಟ. ಮಯ ಕಟ್ಟಿದಂಥ ರತ್ನ ಖಚಿತವಾದ ಸಭಾಮಂದಿರ ಬಹಳ ಭವ್ಯವಾಗಿತ್ತು.
ಸ್ವರ್ಣದಿಂದ ನವರತ್ನಗಳ ಕಾಂತಿಯಿಂದ ಜಾಜ್ವಲ್ಯಮಾನವಾಗಿ ಕಂಗೊಳಿಸ್ತಾ ಇತ್ತು. ವಿಶಾಲವಾಗಿ ಮನೋಹರವಾಗಿದ್ದಂಥ ಭವನ ರತ್ನ ಖಚಿತವಾದ ಪ್ರಾಕಾರಗಳಿಂದ, ರತ್ನ ತೋರಣಗಳಿಂದ ಶೋಭಿಸ್ತಾ ಇತ್ತು. ಉತ್ತಮೋತ್ತಮವಾದ ವಸ್ತು ಸಂಗ್ರಹಗಳಿಂದ, ಚಿತ್ರಕಲೆಗಳಿಂದ ಸಭಾಭವನದ ಸೌಂದರ್ಯ ಇಮ್ಮಡಿಯಾಗಿತ್ತು. ಸ್ವರ್ಣಮಯವಾದ ಕಮಲಗಳಿಂದ, ಥಳಥಳಿಸುವ ಮೀನುಗಳಿಂದ ಕೂಡಿದಂಥ ಪುಷ್ಕರಣಿ ಆ ಭವನದ ಉದ್ಯಾನವನದಲ್ಲಿತ್ತು. ಹೀಗೆ ಮಯ ನಿರ್ಮಿಸಿದಂಥ ಅರಮನೆಯ ಕಾಂತಿಯಲ್ಲೂ ಸೊಬಗಿನಲ್ಲೂ ದೇವಾದಿದೇವತೆಗಳ ಸೌಧವನ್ನು ಮೀರಿಸುವಂತಿತ್ತು. ಒಂದು ಒಳ್ಳೆಯ ಮುಹೂರ್ತದಲ್ಲಿ ಯುಧಿಷ್ಠಿರ ತಮ್ಮಂದಿರೊಡಗೂಡಿ ಆ ವೈಭವದ ನೂತನ ಗೃಹ ಪ್ರವೇಶ ಮಾಡಿದ. ಹೀಗಿರುವಾಗ ಒಮ್ಮೆ ನಾರದರು ಯುಧಿಷ್ಠಿರನ ಆಸ್ಥಾನಕ್ಕೆ ಬಂದರು. ಅವರನ್ನು ಎಲ್ಲರೂ ಭಕ್ತಿಯಿಂದ ಸ್ವಾಗತಿಸಿ ನಮಸ್ಕರಿಸಿದರು. ಉಚಿತ ಆಸನವನ್ನು ಅಲಂಕರಿಸಿದ ನಾರದರು ಯುಧಿಷ್ಠಿರನ ಕೋರಿಕೆಯಂತೆ ಅವನಿಗೆ ರಾಜನೀತಿಯನ್ನ ಉಪದೇಶ ಮಾಡಿದರು. ಯುಧಿಷ್ಠಿರ, ರಾಜನ ಮೊದಲ ಕೆಲಸವೆಂದರೆ ತನ್ನ ದೇಶವನ್ನು ಬಲಪಡಿಸುವುದು. ಈ ಸಲುವಾಗಿ ಅವನು 8 ವಿಧವಾದ ಕಾರ್ಯಗಳನ್ನು ಕೈಗೊಳ್ಳಬೇಕು. ಅವು ಯಾವುವು ಅಂದರೆ ವ್ಯವಸಾಯ, ವ್ಯಾಪಾರ, ಪಶುಪಾಲನೆ, ರಸ್ತೆಗಳನ್ನು ನಿರ್ಮಿಸುವುದು, ಸೇತುವೆಗಳನ್ನು ನಿರ್ಮಿಸುವುದು, ಕೋಟೆಗಳನ್ನು ಕಟ್ಟಿಸುವುದು, ಗಣಿಗಳನ್ನು ತೋಡಿಸಿ ಖನಿಜಗಳನ್ನು ತೆಗೆಸುವುದು ಮತ್ತು ಗುಪ್ತ ನಿಧಿಗಳನ್ನು ವಶಪಡಿಸಿಕೊಳ್ಳುವುದು. ಎಲ್ಲ ನಗರಗಳಲ್ಲಿ, ಗ್ರಾಮಗಳಲ್ಲಿ ಧನ, ಧಾನ್ಯ ಮತ್ತು ಜಲ ಸಮೃದ್ಧವಾಗಿರಬೇಕು. ಕೆಲಸಗಾರರಿಗೆ ಮಾಶಾಸನಗಳನ್ನು ನಿಯಮಿತ ಕಾಲಕ್ಕೆ ಕೊಡಬೇಕು. ಕಾಲ ಮೀರಬಾರದು. ಇಲ್ಲದಿದ್ದರೆ ಅದನ್ನೇ ನಂಬಿ ಜೀವಿಸುವಂಥ ಕೆಲಸಗಾರರು ದಾರಿದ್ರ್ಯದ ದೆಸೆಯಿಂದ ದಂಗೆ ಏಳುತ್ತಾರೆ. ನೀನು ನಿನ್ನ ಪ್ರಜೆಗಳನ್ನು ನಿಷ್ಪಕ್ಷವಾದ ದೃಷ್ಟಿಯಿಂದ ಕಾಣಬೇಕು. ಸ್ವಂತ ತಂದೆ ತಾಯಿಗಳ ಬಳಿಗೆ ಹೋಗುವಷ್ಟೇ ಸಲುಗೆಯಿಂದ ಅವರು ನಿನ್ನ ಬಳಿಗೆ ಬಂದು ಕಷ್ಟ ಸುಖಗಳನ್ನು ಹೇಳಿಕೊಳ್ಳೋದಕ್ಕೆ ಅವಕಾಶ ಇರಬೇಕು. ರಾಜ್ಯಕ್ಕೆ ಬರುವಂಥ ಆದಾಯದಲ್ಲಿ ಒಂದು ಭಾಗವನ್ನು ಆಪದ್ಧನವಾಗಿ ತೆಗೆದಿಡಬೇಕು. ಸಾಂಕ್ರಾಮಿಕ ರೋಗಗಳಿಂದ ಅಥವಾ ಬೇರೆ ಯಾವುದೇ ಪಿಡುಗಿನಿಂದ ಪ್ರಜೆಗಳು ಬಾಧೆ ಹೊಂದಿದರೆ ಈ ಆಪದ್ಧನವನ್ನು ಬಳಸಬೇಕು. ಕ್ಷಾಮ ಡಾಮರಗಳಿಂದಾಗುವ ವಿಪತ್ತನ್ನು ಪರಿಹರಿಸಲು ಈ ಆಪದ್ಧನವೇ ಜೀವಾಳ. ರಾಜ್ಯದ ಪ್ರತಿದಿನದ, ಪ್ರತಿ ತಿಂಗಳ, ಪ್ರತಿ ವರ್ಷದ ಆಯವ್ಯಯಗಳ ವಿವರಗಳನ್ನು ತರಿಸಿಕೊಂಡು ನೀನೇ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಕಂಡುಬರುವಂಥ ಲೋಪದೋಷಗಳ ಬಗ್ಗೆ ವಿಚಾರಣೆ ನಡೆಸಿ ಅವುಗಳನ್ನು ಸರಿಪಡಿಸಬೇಕು. ವ್ಯವಸಾಯವನ್ನು ಕೇವಲ ಮಳೆಯ ಮೇಲೆ ಅವಲಂಬಿಸದೆ ಕೆರೆ ಕಟ್ಟೆಗಳನ್ನು ತೋಳಿಸಬೇಕು. ಕೃಷಿ, ವಾಣಿಜ್ಯ, ಪಶುಪಾಲನೆ ಮತ್ತು ಹಣಕಾಸಿನ ವಹಿವಾಟು ಸಂಸ್ಥೆ ಇವುಗಳು ರಾಜ್ಯದ ಮುಖ್ಯ ವ್ಯವಹಾರ ಅಂಗಗಳು. ವ್ಯವಸಾಯಗಾರರ ಬೀಜ ಧಾನ್ಯಗಳು, ಆಹಾರ ಧಾನ್ಯಗಳು ಕ್ರಿಮಿಕೀಟಗಳಿಂದ ನಾಶವಾಗದಂತೆ ರಕ್ಷಿಸಲ್ಪಡಬೇಕು. ರೈತರ ಅಭ್ಯುದಯಕ್ಕಾಗಿ ನ್ಯಾಯವಾದ ದರದಲ್ಲಿ ಸಾಲ ಕೊಡಬೇಕು. ವ್ಯವಸಾಯಗಾರರೊಡನೆ ನೀನು ನಿಕಟ ಸಂಬಂಧವನ್ನು ಹೊಂದಿರಬೇಕು. ಇದರಿಂದ ಅವರಿಗೆ ರಾಷ್ಟ್ರದ ಬಗ್ಗೆ ಅಭಿಮಾನ ಮೂಡಿ ರಾಜ್ಯದ ಸಂಪತ್ತು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗ್ತದೆ. ಗ್ರಾಮದ ಅಧಿಕಾರಿಗಳು ಯಾವಾಗಲೂ ಗ್ರಾಮದ ರಕ್ಷಣೆ, ವ್ಯವಸಾಯ, ವಾಣಿಜ್ಯಗಳ ಮೇಲ್ವಿಚಾರಣೆ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಈ ಕಾರ್ಯಗಳನ್ನು ಮಾಡಬೇಕು. ಸ್ತ್ರೀಯರಿಗೆ ವಿಶೇಷ ರಕ್ಷಣೆಯನ್ನು ನೀಡಬೇಕು. ಅವರನ್ನು ಲಜ್ಜಿತರನ್ನಾಗಿ ಮಾಡುವ, ಅಪಮಾನಗೊಳಿಸುವಂಥ ಪ್ರಸಂಗಗಳು ಆಗಬಾರದು. ಅವರಿಗೆ ಯಾವ ವಿಧವಾದ ಉಪದ್ರವವೂ ಉಂಟಾಗಬಾರದು. ಎಲ್ಲಿ ನಾರಿಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಎಂಬುದು ನೆನಪಿರಲಿ. ಕುರುಡರಿಗೂ, ಕಿವುಡರಿಗೂ, ಹೆಳವರಿಗೂ, ಅಂಗವಿಕಲರಿಗೂ, ಅನಾಥರಿಗೂ, ಮಕ್ಕಳಿಂದ ತೊರೆಯಲ್ಪಟ್ಟ ಅಥವಾ ಮಕ್ಕಳಿಲ್ಲದ ವೃದ್ಧರಿಗೂ ಆಶ್ರಮಗಳನ್ನು ಕಟ್ಟಿಸಿ ಅವರನ್ನು ನಿನ್ನ ಮಕ್ಕಳಂತೆ ಭಾವಿಸಬೇಕು. ದೇಶವನ್ನು ಸಂರಕ್ಷಣೆ ಮಾಡೋದಕ್ಕೆ ಅಗ್ನಿಶಾಮಕ ಯಂತ್ರಗಳನ್ನು ಸಿದ್ಧಪಡಿಸಬೇಕು. ವಿವಿಧ ರೀತಿಯ ರೋಗಗಳನ್ನು ನಿವಾರಿಸಲು ದೇಶದಲ್ಲಿ ವೈದ್ಯರ ತಂಡ ಇರಬೇಕು. ಔಷಧಿಗಳ ಭಂಡಾರವನ್ನು ಸ್ಥಾಪಿಸಬೇಕು. ಗ್ರಾಮ ಮತ್ತು ನಗರಗಳಲ್ಲಿ ಆಗಿಂದಾಗ್ಗೆ ಹಲ್ಲೆ ಮಾಡುವಂಥ ಕಳ್ಳರನ್ನ, ದರೋಡೆಕಾರರನ್ನ ಹಿಡಿಸಿ ಶಿಕ್ಷೆ ಪಡಿಸಬೇಕು. ನ್ಯಾಯಾಧಿಪತಿಗಳು ಹಣದಾಸೆಗೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತೀರ್ಮಾನ ಕೊಡಬೇಕು. ರಾಜ್ಯದಲ್ಲಿ ಮಂತ್ರಿ, ಸೇನಾಧಿಪತಿ, ಹಣಕಾಸಿನ ಅಧಿಕಾರಿ, ತೆರಿಗೆಗಳನ್ನು ವಸೂಲು ಮಾಡುವ ಅಧಿಕಾರಿ, ಕಾರಾಗೃಹದ ಅಧಿಕಾರಿ, ನ್ಯಾಯಾಧಿಪತಿ, ಬೇಹುದಳದ ಅಧಿಪತಿ, ನಗರಾಧ್ಯಕ್ಷ, ಶಿಲ್ಪಿ, ರಾಷ್ಟ್ರದ ಗಡಿಗಳ ಸಂರಕ್ಷಕ ಇವರುಗಳು ರಾಜ್ಯ ವ್ಯವಸ್ಥೆಯ ಪ್ರಮುಖ ಅಂಗಗಳು. ಇವರೆಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಸರಿಯಾಗಿ ನಿರ್ವಹಿಸಿದರೆ ಮಾತ್ರ ರಾಷ್ಟ್ರ ಪ್ರಜೆಗಳ ಅನುರಾಗವನ್ನು ಸಂಪಾದನೆ ಮಾಡ್ತದೆ. ಸಂಪತ್ತು ವೃದ್ಧಿಯಾಗ್ತದೆ. ಪರದೇಶಗಳಿಂದ ಆಕ್ರಮಣವಾದರೆ ಸಂರಕ್ಷಿಸಲ್ಪಡುತ್ತದೆ. ರಾಷ್ಟ್ರದ ಎಲ್ಲ ಕಾರ್ಯಗಳು ಅನುಭವಿಗಳಿಂದಲೇ ನಡಿಬೇಕು.
ಯಾವುದೇ ನಿರ್ಧಾರವನ್ನು ನೀನೊಬ್ಬನೇ ಕೈಗೊಳ್ಳಬಾರದು. ಮಂತ್ರಿಗಳನ್ನು, ಸಂಬಂಧಪಟ್ಟ ಇತರ ಪ್ರಮುಖರನ್ನು ಕರೆಸಿ ಮಂತ್ರಾಲೋಚನೆ ಮಾಡಿ ಆನಂತರವೇ ನಿರ್ಧಾರಕ್ಕೆ ಬರಬೇಕು. ರಾಜನಾದವನು ಸೋಮಾರಿ, ಆಲಸಿ ಆಗಿರಬಾರದು. ಯಾವಾಗಲೂ ಬೇಟೆ, ಜೂಜು ಇತ್ಯಾದಿ ವ್ಯಸನಗಳಲ್ಲಿ ನಿರತರಾಗಿರಬಾರದು. ದುಷ್ಟರನ್ನು ಶಿಕ್ಷಿಸುವ, ಶಿಷ್ಟರನ್ನು ಪರಿಪಾಲಿಸುವ ಗುಣಗಳನ್ನು ಹೊಂದಿರಬೇಕು. ಕಾರಣವಿಲ್ಲದೆ ಯಾರಿಗೂ ದುಃಖವನ್ನಾಗಲಿ ಕೋಪವನ್ನಾಗಲಿ ಉಂಟು ಮಾಡಬಾರದು. ಅತಿಯಾಗಿ ನಿದ್ರಿಸೋದು, ಸೋಮಾರಿತನದಿಂದಿರೋದು, ಭಯಗೊಳ್ಳೋದು, ಅನಗತ್ಯವಾಗಿ ಕೋಪಿಸಿಕೊಳ್ಳೋದು, ಕಠೋರತೆಯಿಂದ ವರ್ತಿಸೋದು ಮತ್ತು ಕಾರ್ಯಗಳನ್ನು ನಿಧಾನವಾಗಿ ಮಾಡೋದು ಇವು ಮನುಷ್ಯರಿಗೆ ಸಲ್ಲದ ಗುಣಗಳು. ರಾಜನಾದವನಂತೂ ಈ 6 ದೋಷಗಳಿಂದ ಖಂಡಿತವಾಗಿ ದೂರ ಇರಬೇಕು ಎಂದರು. ನಾರದರು ಹೇಳಿದ ರಾಜನೀತಿಯನ್ನು ಕೇಳಿದಂಥ ಯುಧಿಷ್ಠಿರ, ಮಹರ್ಷಿಗಳೇ, ತುಂಬ ಉಪಕಾರ ಆಯಿತು. ನಿಮ್ಮ ಉಪದೇಶದಿಂದ ನನ್ನ ಜ್ಞಾನ ವೃದ್ಧಿಯಾಯಿತು. ತಾವು ಹೇಳಿದಂತೆಯೇ ಮಾಡುತ್ತೇನೆ ಎಂದು ಹೇಳಿ ನಮಸ್ಕಾರ ಮಾಡಿದ. ನಾರದರು ಪಾಂಡವರನ್ನು ಆಶೀರ್ವದಿಸಿ ಹಿಂತಿರುಗಿದರು. ಯುಧಿಷ್ಠಿರ ಧರ್ಮವನ್ನೇ ಮೂಲವಾಗಿಟ್ಟುಕೊಂಡು ರಾಜ್ಯ ಶಾಸನ ಮಾಡ್ತಾ ಇದ್ದ. ತೆರಿಗೆಗಳನ್ನು ಹಾಕಬೇಕಾದ್ರೆ ಬಹಳವಾಗಿ ಪರಿಶೀಲಿಸಿ ಪ್ರಜೆಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸ್ತಾ ಇದ್ದ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸ್ತಾ ಇದ್ದ. ಈ ರೀತಿಯ ಧರ್ಮ ಪಾಲನೆಯಿಂದಾಗಿ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗ್ತಿದ್ವು. ಹಳ್ಳಿಗಳು, ಪಟ್ಟಣಗಳು ಸಂಪತ್ತಿನ ಸಮೃದ್ಧಿಯೆಂದಿದ್ವು. ಗೋ ಸಂಪತ್ತು, ವ್ಯವಸಾಯ ಮತ್ತು ವಾಣಿಜ್ಯಗಳು ಅತ್ಯಂತ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಿದ್ವು. ರಾಜ್ಯದಲ್ಲಿ ಕ್ಷಾಮ, ಡಾಮರುಗಳು ಇರಲಿಲ್ಲ. ರೋಗ ರುಜಿನಗಳ ಭಯ ಇರಲಿಲ್ಲ. ಕಳ್ಳಕಾಕರ ಭೀತಿ ಇರಲಿಲ್ಲ. ಎಲ್ಲ ಪ್ರಜೆಗಳು ಸತ್ಯನಿಷ್ಠರಾಗಿಯೂ ಧರ್ಮಿಷ್ಠರಾಗಿಯೂ ಇದ್ದರು.